ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದಯಮಾಡಿ ಪೊಲೀಸ್ ಇಲಾಖೆ ಕೂಡ ನಾವು ನೋಡ್ತೀವಿ. ಒಬ್ಬೊಬ್ಬರಿಗೆ ತಪ್ಪುಗಳು. ಆಮೇಲೆ ಸರ್, ಪೊಲೀಸ್ ವೈಫಲ್ಯ ಏನಂದ್ರೆ ಅವ್ರಿಗೆ ಅಧಿಕಾರ ಕೊಡ್ತಾ ಇಲ್ಲ. ಆಮೇಲೆ ಅಧಿಕಾರ ಏನ್ ಇದು ಕೊಡ್ತಾ ಇಲ್ಲ ಅಂದ್ರೆ ಯಾರ ಅರೆಸ್ಟ್ ಮಟ್ಟಕ್ಕೆ ಶಕ್ತಿ ಕೊಟ್ಟು ಸ್ಟೇಷನ್, ಸಿಟಿ ಸೆಂಟರ್ ಸ್ಟೇಷನ್ ಹಂಗ ಮಾಡುವಂತ ಕಳಕಳಿ ಅಂತ ಕೇಳಬೇಕು. ಒಬ್ಬಳು ನೇಮಕ ಬಹಳ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತ ಹೇಳ್ತಾರ ರಾಜ್ಯ ಸರ್ಕಾರ. ಮೊನ್ನೆ ದಿನೇಶ್ ಗುಂಡೂರಾವ್ ಅವರು ಒಂದು ರಾಜ್ಯ ಸರ್ಕಾರದ ಕಾರ್ಯಕ್ರಮನ ಉರ್ದುನಲ್ಲಿ ಕಾರ್ಯಕ್ರಮನ ಪ್ರಿಂಟ್ ಮಾಡಿ ಹವಾಲ ಪತ್ರಿಕೆ ಅಂತಾರಂದ್ರೆ ಎಷ್ಟು ಇವರು ಇದಾಗೈತೆ ಅಂತ. ಕನ್ನಡಿಗರಿಗೆ ಏನು ಬೆಲೆ ಕೊಟ್ಟಂಗೆ ಇವರು. ಕನ್ನಡ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಫಸ್ಟ್ ಕನ್ನಡದ ಆದ್ಯತೆ ಅಂತ ಹೇಳ್ತಾರೆ. ಆಮೇಲೆ ಮೊನ್ನೆ ಯಾವುದೋ ಒಂದು ಇಂಗ್ಲೀಷು ಇರೋದಿಲ್ಲ, ಫಸ್ಟ್ ಕನ್ನಡ ಇದ್ದರೆ ಸೈನ್ ಮಾಡ್ಕೊಂತ ಹೇಳಿದ ಸಿದ್ದರಾಮಯ್ಯ ಅವರು ಈ ದಿನೇಶ್ ಗುಂಡೂರಾವ್ ಮಾಡಿದಂಥ ಕೆಲಸ ಉರ್ದಲ್ಲಿ ಆಗಿದಂತ ಅವ್ರಿಗೆ ಕಾಣಿಲ್ಲ. ಈಗ ಈ ಕೂಡಲೇ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಮತ್ತು ರಾಜ್ಯ ಸಭೆ ಈ ಕೂಡಲೇ ಕನ್ನಡಿಗರ ಕ್ಷಮೆ ಕೇಳಿ ಇದನ್ನ ನೆಕ್ಸ್ಟ್ ಈ ತರ ಆಗ್ಲಾರ್ದಂಗ ನೋಡ್ಕೋಬೇಕು. ಮುಂದಿನ ದಿನಗಳ ಇದೇ ರೀತಿ ಆದ್ರೆ ಬಹಳ ದೊಡ್ಡ ಮಟ್ಟಿಗೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡಿ ವಿಧಾನಸೌಧ ಮುತ್ತಿಗೆ ಹಾಕಂತ ಪರಿಸ್ಥಿತಿ ಮಾಡ್ಕೋಬಾರ್ದು ಅಂತ ಹೇಳ್ತೀನಿ. ಇದಕ್ಕೆ ನೇಮಕಾತಿ ಇವತ್ತಿವರೆಗೆ ಆಗಿಲ್ಲ. ಓಪಿಡಿ ಮತ್ತು ಟ್ರೋಮಗರ್ ಬಹಳ ದೊಡ್ಡ ಮಟ್ಟದ ಹಾಸ್ಪಿಟಲ್ ಕಟ್ಟಾರ. ಅಲ್ಲಿ ಒಬ್ಬರು ಡಾಕ್ಟರ್ ಇಲ್ಲ. ಈ ಕೂಡಲೇ ವೈದ್ಯಕೀಯ ಸಚಿವರಾದ ಶರಣ್ ಪಂಚ್ ಪಾಟೀಲ್ ಅವರು ಈ ಕೂಡಲೇ ಎಚ್ಚೆತ್ತು ಮತ್ತು ವೈದ್ಯರನ್ನ ನೇಮಕ ಮಾಡ್ಬೇಕಂತೇಳಿ, ಡಾಕ್ಟರ್ ಮತ್ತೆ ನರ್ಸ್ಗಳೆಲ್ಲ ನೇಮಕಾತಿ ಮಾಡ್ಬೇಕಂತೇಳಿ ಈ ವೈದ್ಯಕೀಯ ಸಚಿವರಿಗೆ ಶಿವರಾಗೌಡ ಮನವಿ ಮಾಡ್ತಾ ಇದ್ವಿ. ಮಾಡದೆ ಹೋದ್ರೆ ಬಹಳ ದೊಡ್ಡ ಮಟ್ಟಿಗೆ ಹೋರಾಟ ಮಾಡ್ಬೇಕಾಗುತ್ತೆ. ಓಪಿಡಿಯಲ್ಲಿ ಜನ ಸಾಯ್ತಾರೆ. ಜನ ಮೂರು ದಿನ ಆದ್ರೆ ಅಲ್ಲಿ ಹಾಸ್ಪಿಟ್ಲಾಗ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ಬಹಳ ದೊಡ್ಡ ಮಟ್ಟಿಗೆ ಓಪಿಡಿಯಾಗ ಮತ್ತೆ ಟ್ರೋಮಾಗೆ ಅನುಭವಿಸೋ ಪೇಷಂಟ್ಗಳು. ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ವೈದ್ಯರ ನೇಮಕಾತಿ ಮಾಡ್ಬೇಕಂತ ಹೇಳಿ ಈ ಕೂಡಲೇ ಈ ಮೀಡಿಯಾ ಕೇಳ್ತಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.